ತಮ್ಮೆಲ್ಲರಿಗೂ ನಮಸ್ಕಾರ. ನಾವೆಲ್ಲರೂ ಬಿಗ್ ಬಾಸ್ ಅಂತ ಒಂದು ಪ್ರೋಗ್ರಾಮ್ ನೋಡಿರ್ತೀವಿ. ಆ ಬಿಗ್ ಬಾಸ್ ಪ್ರೋಗ್ರಾಮ್ ಅಲ್ಲಿ ಏನಿದೆಪ್ಪ ಅಂತ ಹೇಳಿದ್ರೆ ಎಲ್ಲಾನು ಅವ್ರು ಏನ್ ಕೆಲಸ ಮಾಡ್ತಾರೆ, ಎಲ್ಲಿ ಹೋಗ್ತಾರೆ, ಎಷ್ಟು ಗಂಟೆಗೆ ಮಲಗ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕ್ಯಾಮರಾ ಅಲ್ಲಿ CCTV ಫೂಟೇಜ್ ಅಲ್ಲೆಲ್ಲ ಏನ್ ಮಾಡಿರ್ತೀವಿ ನಾವು ಕ್ಯಾಪ್ಚರ್ ಮಾಡಿರ್ತಾರೆ. ಅವ್ರು ಏನ್ ಮಾತಾಡ್ತಾರೆ ಅಂತ ಅದನ್ನು ಕೂಡ ಕ್ಯಾಪ್ಚರ್ ಆಗಿರುತ್ತೆ. ಅದರಲ್ಲಿ ಅವರು ಏನು ಅವ್ರು ತಪ್ಪು ಮಾಡಿದ್ದಾರೆ, ಯಾರು ಜಗಳ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು, ಅಂದ್ರೆ ಏನೆಲ್ಲ ಕೆಲಸ ಮಾಡಿದ್ದಾರೆ, ಅವ್ರು ಕೊಟ್ಟಿರೋ ಟಾಸ್ಕ್ ಎಲ್ಲ ಕರೆಕ್ಟಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಕ್ಯಾಪ್ಚರ್ ಮಾಡ್ತಾರೆ. ಅದರಲ್ಲಿ ಒಬ್ಬ ಬಂದ್ಬಿಟ್ಟು ಎಲ್ಲಾನು ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡ್ಬಿಟ್ಟು ಒಂದು ನಮಗೆ ಡೈರೆಕ್ಟ್ ಆಗಿ ಲೈವ್ ಅಲ್ಲಿ ಟೆಲಿಕಾಸ್ಟ್ ಮಾಡ್ತಾರೆ. ಓಕೆನಾ? ಸೊ ಈ ತರ ಒಂದು ಸಿಸ್ಟಮ್ನ ನಮ್ಮಲ್ಲಿರುವ ಎಲ್ಲ ರಾಜಕಾರಣಿ ಪ್ರೈಮ್ ಮಿನಿಸ್ಟರ್ ಇಂದ ಹಿಡಿದು ವಾರ್ಡ್ ಮೆಂಬರ್ ತನಕ, ಅವರು ಏನೆಲ್ಲ ಮಾಡ್ತಾರೆ, ಎಲ್ಲೆಲ್ಲ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಅವರು ಎಲ್ಲಾನು ಲೈವ್ ಅಲ್ಲಿ ಕ್ಯಾಪ್ಚರ್ ಆಗ್ತಾ ಇರುತ್ತೆ. ಈ ತರ ಒಂದು ಸಿಸ್ಟಮ್ನ ನಮ್ಮ ಎಲೆಕ್ಷನ್ ಕಮಿಷನ್ ಅವರು ಜಾರಿಗೆ ತರಬೇಕು, ಅಂದ್ರೆ ಇನ್ವಾಲ್ವ್ಮೆಂಟ್ ಮಾಡಬೇಕು. ಹಾಗ ಮಾಡೋದ್ರಿಂದ ಏನಾಗುತ್ತೆ, ಒಬ್ಬ ಪೊಲಿಟಿಷಿಯನ್ ಏನೆಲ್ಲ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಲೈವ್ ಆಗಿ ಕ್ಯಾಪ್ಚರ್ ಆಗ್ತಾ ಇರ್ತದೆ. ಅವನು ಎಲ್ಲೇ ಸಿಗ್ನೇಚರ್ ಮಾಡ್ಲಿಕ್ಕೆ ಹೋದ್ರೂ ಅದನ್ನ ನೀಟಾಗಿ ಕ್ಯಾಪ್ಚರ್ ಆಗಿರುತ್ತೆ. ಮತ್ತೆ ಅವ್ರು ಯಾರೆಲ್ಲ ಅವ್ರನ್ನ ಜಮೀನ ದೋಚ್ತಾರೋ, ಇಲ್ಲ ಅವ್ರನ್ನ ಎಲ್ಲೆಲ್ಲ ಹಣ ಮೂವ್ಮೆಂಟ್ ಆಗ್ತಾ ಇರ್ತದೋ, ಅವ್ರ ಹಣ ಎಲ್ಲೆಲ್ಲ ಯಾವ ಬ್ಯಾಂಕಲ್ಲೆಲ್ಲ ಟ್ರಾನ್ಸ್ಫರ್ ಆಗ್ತಾ ಇರ್ತದೋ, ಎಲ್ಲಾನ ಅವ್ರನ್ನ ಈಚ್ ಅಂಡ್ ಎವ್ರಿ ಮೂಮೆಂಟ್ ನ ಒಬ್ಬ ರಾಜಕಾರಣಿ ಏನ್ ಮಾಡ್ತಾನಪ್ಪ ಅಂತ ಹೇಳಿದ್ರೆ ಅದನ್ನ ಎಲ್ಲಾನು ಕ್ಯಾಪ್ಚರ್ ಆಗ್ತಾ ಇರ್ತದೆ. ಅದೇ ತರ ಒಂದು ಆಡಿಯೋ ವಿಡಿಯೋ ಎನಾಬಲ್ ಆಗಿರುವ ಕ್ಯಾಮ್ರಾ ಅವ್ರ ಮನೆಯಲ್ಲಿ, ಅವರು ಓಡಾಡೋ ಕಾರಲ್ಲಿ, ಮತ್ತೆ ಅವ್ರ ಜೊತೆಗೆ ಯಾರಾದ್ರೂ ಹೋಗ್ತಾ ಇದ್ರೆ ಅವ್ರಿಗೂ ಒಂದು ಕ್ಯಾಮ್ರಾನ ಇನ್ಸ್ಟಾಲ್ ಮಾಡ್ಬಿಟ್ಟು ಅದನ್ನ ಇವರು ಒಳ್ಳೆ ಕೆಲಸ ಮಾಡ್ತಾರಾ ಇಲ್ಲ ಅಂತ ಹೇಳ್ಬಿಟ್ಟು ಕ್ಯಾಪ್ಚರ್ ಮಾಡ್ತಾ ಇರ್ಬೇಕು. ನೋಡಿ, ನಮ್ಮ ಸ್ಕೂಲಲ್ಲಿ ಆಗಿರ್ಬೋದು, ಆಫೀಸಲ್ಲಿ ಆಗಿರ್ಬೋದು, ಯಾರೆಲ್ಲ ಬರ್ತಾರೆ, ಏನೆಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು CCTV ಫೂಟೇಜ್ ನ ಇಟ್ಬಿಟ್ಟು ನಾವು ಕ್ಯಾಪ್ಚರ್ ಮಾಡ್ತಾ ಇರ್ತೀವಿ. ಇಷ್ಟೊಂದು ಜನ ಕೆಲಸ ಮಾಡ್ತಾರೆ, ಇದರಲ್ಲಿ ಎಲ್ಲಾ ತರದವರು ಕೆಲಸ ಮಾಡ್ತಾರೆ. ಇವ್ರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ಬಿಟ್ಟು ಆ ಆಫೀಸ್ ಅಲ್ಲಿ ಎಲ್ಲಾನು CCTV ಫೂಟೇಜ್ ಹಾಕಿರ್ತಾರೆ, ಅಂದ್ರೆ CCTV ಹಾಕಿರ್ತಾರೆ. ಬಟ್ ಇಷ್ಟೊಂದು ಜನ, ಇಷ್ಟೊಂದು ಹಣ ಇರೋ ಒಂದು ವ್ಯಕ್ತಿ ಇವರು ತಪ್ಪು ಮಾಡಲ್ಲ ಅಂತ ಹೇಳ್ಬಿಟ್ಟು ಇವರಿಗೆ ಮಾತ್ರ ಯಾಕೆ ಈ ತರ ಒಂದು ಸಿಸ್ಟಮ್ನ ಜಾರಿಗೆ ತರಲಿಲ್ಲ? ಸೊ ದಯವಿಟ್ಟು ಎಲ್ಲ ರಾಜಕಾರಣಿಗಳಿಗೂ ಅವ್ರು ಎಲ್ಲೆಲ್ಲ ಓಡಾಡ್ತಾರ ಅಂತ ಹೇಳ್ಬಿಟ್ಟು ಒಂದು ಈ ತರ ಒಂದು ಸಿಸ್ಟಮ್ನ ಅವರಿಗೆ ಇನ್ಸ್ಟಾಲ್ ಮಾಡಿ, ಅವಾಗ ಗೊತ್ತಾಗುತ್ತೆ ಯಾವ ರಾಜಕಾರಣಿ ಒಳ್ಳೆಯವನು, ಯಾವ ರಾಜಕಾರಣಿ ಕೆಟ್ಟವನು ಅಂತ ಹೇಳ್ಬಿಟ್ಟು. ಸೊ ದಯವಿಟ್ಟು ಎಲೆಕ್ಷನ್ ಕಮಿಷನ್ ಅವರು ಈ ತರ ಒಂದು ಸಿಸ್ಟಮ್ನ ತಮ್ಮಲ್ಲಿ ಇರುವ ಎಲ್ಲ ರಾಜಕಾರಣಿಗಳಿಗೂ ಇನ್ಸ್ಟಾಲ್ ಮಾಡಿ ಅವ್ರನ್ನೇ ತಗೊಳಕ್ ಹೇಳಿ. IP ಕ್ಯಾಮರಾ ಮುಖಾಂತರ ಅವರಿಗೆ ಸಿಗ್ನಲ್ ಹೋಗ್ತಾ ಇರುತ್ತೆ. ಟೆಕ್ನಾಲಜಿ ತುಂಬಾ ಬೆಳೆದ್ಬಿಟ್ಟಿದೆ. ಆ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಇಂಥ ಒಂದು ಒಳ್ಳೆ ಕೆಲಸಗಾರಗಳನ್ನ ನಾವು ಕಂಡುಹಿಡಿಲೇಬೇಕು. ಯಾರೆಲ್ಲ ತಪ್ಪು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಜನಕ್ಕೆ ಅವತ್ತಿಗೆ ನಾವು ತಿಳಿಸ್ಬೇಕು. ಈ ವ್ಯಕ್ತಿ ಇಲ್ಲಿ ಹೋಗಿದ್ದಾನೆ, ಈ ವ್ಯಕ್ತಿ ಇಲ್ಲಿ ಕೆಲಸ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು. ಸೊ ಈ ತರ ಒಂದು ಒಳ್ಳೆ ಕೆಲಸಗಾರಗಳನ್ನ, ಅಂದ್ರೆ ಒಳ್ಳೆ ಕೆಲಸ ಮಾಡೋ ರಾಜಕಾರಣಿಗಳನ್ನ ನಮ್ಮ ದೇಶಕ್ಕೆ ಎಲ್ರಿಗೂ ತಿಳಿಸ್ಕೊಡ್ಬೇಕು. ಸೊ ದಯವಿಟ್ಟು ನಾನು ಕೇಳ್ಕೊಳ್ಳೋದು ಒಂದೇ ಒಂದು, ಪ್ಲೀಸ್ ಇನ್ಸ್ಟಾಲ್ ಮಾಡಿ ಆಡಿಯೋ ವಿಡಿಯೋ ಎನಾಬಲ್ ಆಗಿರುವ ಒಂದು ಕ್ಯಾಮ್ರಾ ಅವ್ರ ಮನೆಯಲ್ಲಿ, ಅವ್ರು ಎಲ್ಲಿ ಹೋಗ್ತಾರ ಅಲ್ಲಿ, ಮತ್ತು ಅವ್ರ ಕಾರಲ್ಲಿ ಹಿಂದೆ ಮುಂದೆ ಎಷ್ಟೆಲ್ಲ ಅವ್ರನ್ನ ಹೆಂಗೆಲ್ಲ ಮಾನಿಟರ್ ಮಾಡೋಕ್ಕಾಗತ್ತೋ ಹಂಗೆಲ್ಲ ನೀವು ಅದನ್ನ ಇನ್ಸ್ಟಾಲ್ ಮಾಡಿ. ಅವರು ನಿಮ್ಮ ಪರ್ಮಿಷನ್ ಇಲ್ದಂಗೆ ಅಲ್ಲಿ ಇಲ್ಲಿ ಹೋಗ್ಬಾರ್ದು.
ಅವ್ರಿಗೆ ಏನೋ ಆಫೀಸ್ ಹೋಗ್ಬೇಕು ಆಫೀಸ್ ಹೋಗ್ಲಿ, ಮತ್ತು ಮನೇಲಿ ಇರ್ತಾರ ಮನೆಯಲ್ಲಿ ಅಷ್ಟೇ, ಅಲ್ಲಿ ಇಲ್ಲಿ ಅವ್ರನ್ನ ಸುತ್ತಕ್ ಬಿಟ್ರೆ ಹೀಗೆ ಆಗೋದು ನಮ್ಮ ದೇಶ. ನೋಡಿ ಎಷ್ಟು ಜನ ಒಳ್ಳೆ ನಮ್ಮ ಆಪೋಸಿಟ್ ಕಂಟ್ರಿ ಅಂದ್ರೆ ನಮ್ಮ ಅಕ್ಕಪಕ್ಕ ಇರೋ ಕಂಟ್ರೀಸ್ ಎಲ್ಲ ಇಷ್ಟೊಂದು ಕೀಳಾಗಿ ನಮ್ಮನ್ನ ಮಾತಾಡ್ಕೊಳ್ತಿದ್ದಾರೆ. ಈ ತರ ಒಂದು ಸ್ಥಿತಿನ ಇನ್ಮುಂದೆ ನಡಿಬಾರ್ದು. ದಯವಿಟ್ಟು ಇದನ್ನ ಸ್ವಲ್ಪ ಜಾರಿಗೆ ತಗೊಂಬನ್ನಿ. ಧನ್ಯವಾದ.